ನಮಸ್ಕಾರ ವೀಕ್ಷಕರೇ. ಮೀನರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇ ತಿಂಗಳು 10ನೇ ತಾರೀಕುವರೆಗೂ ಕುಜ ನಿಮ್ಮ ರಾಶಿನಲ್ಲೇ ಶನಿಯ ಜೊತೆ ಇರೋದ್ರಿಂದ ಅತಿಯಾದ ಕೋಪ ಬರುತ್ತೆ ನಿಮಗೆ. ಮತ್ತು ತುಂಬ ಒತ್ತಡ ಜಾಸ್ತಿ ಇರುತ್ತೆ. ಆ ಥರ ಮಾಡ್ತಾನೆ, ಆತುರದ ನಿರ್ಧಾರ ತಗೊಳ್ಳೋ ಥರ ಇಲ್ಲಿ ಕುಜ ನಿಮಗೆ ಮಾಡ್ತಾನೆ. ಮತ್ತು ಕೆಲಸದ ವಿಚಾರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ನೀವು ಎಷ್ಟು ಕಠಿಣವಾದ ಕೆಲಸ ಮಾಡಿದ್ರೇನೋ ತಕ್ಷಣ ಫಲಿತಾಂಶ ಸಿಗದೇ ಇರೋ ಥರ ಆಗುತ್ತೆ. ಮೇ 15ರ ನಂತರ ಸಮಯ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಹೇಳಬೇಕಾದ್ರೆ ಅನಗತ್ಯ ಖರ್ಚು ಬೇಡ. ಸ್ವಲ್ಪ ಸೇವಿಂಗ್ಸ್ ಕಡೆ ಗಮನ ಕೊಡಿ. ನಿಮಗೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಶನಿ ಇಲ್ಲಿ ಏನು ಹೇಳ್ತಾನಂದರೆ, ಶಿಸ್ತು ಕಲ್ಸಕ್ಕೆ ಬರೋದು ಶನಿ ನಮ್ಮ ಮನೆಗೆ. ಶಿಸ್ತು, ನಾವು ಜವಾಬ್ದಾರಿಯಿಂದ ಇರ್ತೀವೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತಾನೆ. ಆದರೆ ಎಷ್ಟೇ ಕಷ್ಟ ಆದ್ರೇನೋ, ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೇನೋ ನೀವು ಧೃತಿ ಕೆರಡದೆ ತಾಳ್ಮೆಯಿಂದ ಇದ್ದರೆ ಇಲ್ಲಿ ಶನಿ ತುಂಬ ಚೆನ್ನಾಗೇ ಮಾಡ್ತಾನೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕಾಲು ನೋವು ಬರೋ ಸಾಧ್ಯತೆ ಇದೆ. ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಇಮ್ಯುನಿಟಿನೂ ಸ್ವಲ್ಪ ಕಡಿಮೆ ಆಗ್ಬೋದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ರಾತ್ರಿ ಲೇಟ್ ನೈಟ್ವರೆಗೂ ಮಲ್ಕೊಳ್ದೇ ಇರೋದು, ಮೊಬೈಲ್ ನೋಡ್ಕೊಂಡಿರೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯ ಆಹಾರ, ಆರೋಗ್ಯಕರ ಆಹಾರ ಸೇವನೆ ಮಾಡಿ. ಒಳ್ಳೆ ನಿದ್ದೆ ಅತಿ ಮುಖ್ಯ ಇಲ್ಲಿ. ಪ್ರತಿದಿನ ಸಂಜೆ ಹನುಮಾನ್ ಚಾಲೀಸ ಪಠಣೆ ಮಾಡಿ. ಇದು ಶನಿ ದೋಷದ ತೀವ್ರತೆಯನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಶಿವಾರಾಧನೆ ಮಾಡಿ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಹಾಗೆ ವೃದ್ಧರಿಗೆ ಮತ್ತು ಯಾರಾದರೂ ಕೂಲಿ ಕೆಲಸ ಮಾಡೋರಿಗೆ ಅವ್ರಿಗೂ ಗೌರವಿಸಿ ಮತ್ತು ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ. ಕುಜ ಶನಿಯ ಜೊತೆ ಮೇ 11ವರೆಗೂ ಇರೋವರೆಗೂ ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ಮನೆಯಲ್ಲೆಲ್ಲ ಗೊಂದಲ ಜಾಸ್ತಿ ಮತ್ತು ಸಣ್ಣ ಪುಟ್ಟ ಜಗಳ ಆಗೋದು ಸಾಧ್ಯತೆ ಇದೆ. ನೀವು ಮಾತು ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು, ಸಂಯಮ ಬೇಕು ನಿಮ್ಮ ಮಾತಲ್ಲಿ. ಮೇ 11ರ ನಂತರ 2ನೇ ಮನೆಗೆ ಕುಜ ಬಂದಾಗ ನಿಮಗೆ ಕುಟುಂಬದಲ್ಲಿರೋ ಸಮಸ್ಯೆ, ಜಗಳ ಎಲ್ಲ ಕಮ್ಮಿ ಆಗುತ್ತೆ. ಹಾಗೆ ಧನಲಾಭನೂ ಇಲ್ಲಿ ಕೊಡ್ತಾನೆ ಕುಜ 2ನೇ ಮನೆಗೆ ಬಂದಾಗ. ನಿಮ್ಗೆ ಯಾವುದಾದ್ರೂ ಬರಬೇಕಾಗಿರೋ ಹಣನೂ ನಿಮ್ಮ ಕೈಗೆ ಬಂದು ಸೇರೋ ಥರ ಮಾಡ್ತಾನೆ. ಕೆಲಸ ವಿಚಾರದಲ್ಲೂ ಅಷ್ಟೇ, ಇಂಕ್ರಿಮೆಂಟು ಬರುತ್ತೆ ನಿಮಗೆ. ಹಾಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ನಿಮಗೆ ಸಿಗೋ ಥರ ಮಾಡ್ತಾನೆ ಕುಜ. ಆದರೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ನೀವು ಸ್ವಲ್ಪ ಕೋಪವನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗೆ ಯಾವುದಾದ್ರೂ ದೊಡ್ಡ ಸೇವಿಂಗ್ಸ್ ಮಾಡಬೇಕಂದ್ರೇನೋ ಎಚ್ಚರ ವಹಿಸಬೇಕು ನೀವು. ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಜಾಸ್ತಿ ಮಾಡ್ತಾನೆ. ಮತ್ತು ಕೆಲಸ ಸ್ಥಳದಲ್ಲೂ ಮತ್ತು ನಿಮ್ಮ ಪರ್ಸ್ನಲ್ ಲೈಫಲ್ಲೂ ನೀವು ರಿಸ್ಕು ತಗೊಳ್ಳೋದಕ್ಕೂ ನೀವು ಹಿಂದೇಟಾಕಲ್ಲ. ಸೂರ್ಯ ಇರೋದ್ರಿಂದ ಇಲ್ಲಿ 3ನೇ ಮನೆಯಲ್ಲಿ ವೃತ್ತಿ ಜೀವನದಲ್ಲಿ ಒಳ್ಳೆ ಪ್ರಗತಿ ಸಾಧಿಸ್ತೀರ. ಒಟ್ಟಾರೆ 3ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಬುಧಾದಿತ್ಯ ಯೋಗ ಆಗುತ್ತೆ ಇಲ್ಲಿ. ಇದರಿಂದಾಗಿ ಹೊಸ ಒಪ್ಪಂದಗಳನ್ನು ಇಲ್ಲಿ ಮಾಡಿಕೊಡೋ ಸಾಧ್ಯತೆ ಇದೆ. 4ನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಇರೋದ್ರಿಂದ ಜಾಗ ತಗೊಳ್ಳೋದು, ಸೈಟು, ಮನೆ ಖರೀದಿನೋ ಅಥವಾ ಹೊಸ ವಾಹನ ವೆಹಿಕಲ್ ತಗೊಳ್ಳೋದು ಇದೆಲ್ಲ ಆಗುತ್ತೆ. ಒಳ್ಳೆಯ ಶುಭ ಸಮಯ ಇವಾಗ. ಹಾಗೆ ಮನೆಯಲ್ಲಿ ಶುಭ ಕಾರ್ಯ ನಡೆಯಬಹುದು. ಮತ್ತು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ಬೋದು ನೀವು. ಅವರಿಂದನೂ ನಿಮಗೆ ಸ್ವಲ್ಪ ಆರ್ಥಿಕ ಸಹಾಯ ಸಿಗುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಅನಗತ್ಯ ಖರ್ಚು ಇಲ್ಲಿ ಬೇಡ. 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೋರ್ಟ್ ಕೇಸ್ ವಿಚಾರದಲ್ಲಿ ಎಲ್ಲ ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ ಇದೆ. ಮತ್ತು ನೀವು ಸ್ವಲ್ಪ ಯಾವುದೇ ಕಾನೂನು ವಿಚಾರದಲ್ಲೂ ಅದರ ಪ್ರೊಸೀಜರಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯ. ಹಾಗೆ ಯೋಗ ಮಾಡ್ಕೊಳ್ಳೋದು ಇಲ್ಲಿ ಒಳ್ಳೆಯದು ಅನಿಸುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಯೋಗ ಮಾಡ್ಕೊಳ್ಳಿ.
ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಂಭರಾಶಿನಲ್ಲಿ ಅನಿರೀಕ್ಷಿತವಾಗಿ ಖರ್ಚು ವೆಚ್ಚ ಆಗ್ಬೋದು. ನಿಮಗೆ ಅನಗತ್ಯ ಖರ್ಚುಗಳು ನಿಮಗೆ ಕಂಟ್ರೋಲ್ ಮಾಡೋಕ್ಕೇ ಕಷ್ಟ ಆಗುತ್ತೆ. ಅದರಿಂದ ಖರ್ಚು ಮಾಡೋದು ನೋಡ್ಕೊಂಡು ನೀವು ಖರ್ಚು ಮಾಡೋದು ತುಂಬಾ ಅಗತ್ಯ. ಮತ್ತು ನಿಮ್ಮ ಕೆಲಸ ಜಾಗದಲ್ಲಿ ನಿಮ್ಮ ಕಂಪನಿಯ ಕಡೆಗಳಿಂದ ವಿದೇಶಕ್ಕೆ ಪ್ರಯಾಣ ಹೋಗೋ ಸಾಧ್ಯತೆ ಇದೆ. ಮತ್ತು ದೂರದ ಪ್ರಯಾಣವೂ ಇಲ್ಲಿ ಅನುಕೂಲ ಮಾಡಿಕೊಡ್ತಾನೆ ರಾಹು. ಹಾಗೆ ನಿದ್ರಾಹೀನತೆ ಆಗ್ಬೋದು. ರಾಹು 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಭಯ ಮತ್ತು ಕನಸುಗಳು ಒಂಥರ ಕೆಟ್ಟ ಕನಸುಗಳು ಬೀಳುತ್ತೆ. ಅದರಿಂದಾಗಿ ಮಾನಸಿಕ ಶಾಂತಿ ಬೇಕಾದರೆ ನೀವು ಸ್ವಲ್ಪ ಯೋಗ ಧ್ಯಾನ ಮಾಡ್ಕೋಬೇಕು.